ನನ್ನ ನಮಸ್ಕಾರಗಳು. ವಿಶೇಷವಾಗಿ ನಮ್ಮ ತಂದೆಯವರ ಭಾಳ ಆತ್ಮೀಯರಾಗಿರ್ತಕ್ಕಂಥ ಇಬ್ಬರೂ ಇದ್ದಾರೆ, ಮುನಿಯಪ್ಪನವರು ಮತ್ತು ನಮ್ಮ ಶಿವರಾಮೇಗೌಡರು, ಮತ್ತು ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗಿ ಬಂದಿರತಕ್ಕಂಥ ದೊಡ್ಡಣ್ಣವರು, ಮತ್ತು ನಮ್ಮ ಮೊದಲನೇ ಚಿತ್ರದಲ್ಲಿ ನಾವಿಬ್ಬರೂ ಜೊತೆಯಾದವರು. ವಿಜಯೋತ್ಸವ ಪಿಕ್ಚರ್ನಲ್ಲಿ ನಾನು ಮತ್ತು ರಾಮಮೂರ್ತಿಯವ್ರ ಜೊತೆಯಾದವರು. ಸುಮಾರು 35-40 ವರ್ಷಗಳ ಮೇಲಾಗೋಯ್ತು ನಮ್ಮವರ ಸಂಬಂಧ. ಇವತ್ತು ಅವರ ಉದ್ದೇಶದಲ್ಲಿ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಮತ್ತು ನಾನು ಅವರಿಗೆ ಶರಣಾಗಿದ್ದೇನೆ. ಮತ್ತು ಅವರು ನನ್ನ ಫಿಲಮ್ ಪ್ರೊಡ್ಯೂಸರ್ ಅವರೇ, ಅವರು ನಮ್ಮ DOP ಅವರು ನರಸಿಂಹ ಕೃಷ್ಣಪ್ಪನವರು ಈಗಾಗಲೇ ಭಾಳಷ್ಟು ವಿಚಾರಗಳನ್ನೇ ಹೇಳಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಬಗ್ಗೆ. ಮತ್ತು ವಿಶೇಷವಾಗಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ರಾಗಿಣಿಯವರು ಇವತ್ತು ನಮ್ಮ ಸಹಕಲಾವಿದರಾಗಿರ್ತಕ್ಕಂಥದ್ದು ಒಂದು ಶುಭ ಅಂತೇಳಿ ಹಾರೈಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ವಿಲ್ ಗಿವ್ ಯು ದ ಬೆಸ್ಟ್ ಫಾರ್ ದಿಸ್ ಫಿಲಮ್. ನಮ್ಮ ಅನ್ನದಾತರು, ನಮ್ಮ ಇಬ್ಬರು ಸಹೋದರಿಯರು, ನಮ್ಮ ಪ್ರೊಡ್ಯೂಸರ್ಸು, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ದಿನಗಳು ಹಾಳಾಗದೇ ಇರತಕ್ಕಂಥ ರೀತಿಯಲ್ಲಿ, ಅವರ ಕ್ಷಣಕ್ಕೂ ಕೂಡ ಇಲ್ಲಿ ಖರ್ಚಾಗುತ್ತೆ, ಅದನ್ನು ಉಳಿಸಿ ಅವರಿಗೆ ಚಿತ್ರವನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಂಟೈರ್ ತಂಡಗಳು ರಾಮಮೂರ್ತಿಯವರ ನೇತೃತ್ವದಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಸಾಕಷ್ಟು ಮಾತುಗಳನ್ನು ಈಗ ಆಡಿದ್ದಾರೆ. ಒಂದೇ ಒಂದು, ಇವಾಗ ಹಿರಿಯರು ಹೇಳಿದ ಹಾಗೆ ಮುದ್ದಣ್ಣ ಮನೋರಮೆಯಲ್ಲಿ ಒಂದು ಸೂಜಿ ಇಟ್ಟಿರ್ತಾರೆ, ಸೂಜಿ ಊಟದ ಪಕ್ಕದಲ್ಲಿ ಒಂದು ಸೂಜಿನ ಇಟ್ಟಿರ್ತಾರೆ. ಯಾಕಂದರೆ ಅಗಳು ಇದ್ದಾಗ ಕೂಡ ತೆಗಿಯೋಕ್ಕಾಗಲಿಲ್ಲ ಅಂದರೆ ಸೂಜಿನಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಹೀಗೆ. ಹಾಗಾಗಿ ರಾಜ್ಕುಮಾರ್ ಅವರು ಅದಕ್ಕೆ ಅಣ್ಣವರು ಅವ್ರನ್ನ ನೋಡಿ ನಾವು ಕಲಿತವರು. ಎಲೆ ಮೇಲೆ ಸಾರಿಸ್ತಾಗಿರೋದು ಒಂದು ಅಗಳನ್ನು ಕೂಡ ಬಿಡ್ತಿರಲಿಲ್ಲ. ಹಾಕ್ಸ್ಕೋಬೇಕಾದ್ರೇ ತೀರ್ಮಾನ ಮಾಡೋರು ತನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತೇಳಿ. ಯಾಕಂದರೆ ಅದು ಹಾಗೆ ಮತ್ತೊಬ್ಬನ ರೈತನ ದುಡಿಮೆಯನ್ನು ಮನೆಯಲ್ಲಿ ಮತ್ತೊಬ್ಬನ ಹಸಿವಾಗಿರ್ತಕ್ಕಂಥವನ್ನ ತುತ್ತನ್ನು ನಾವು ಕಲಿತು ನೆಲಕ್ಕೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡ್ಬಂದಿರ್ತಕ್ಕಂಥವ್ರು. ನಮ್ಮ ದೊಡ್ಡಣ್ಣವರು ಬಹಳಷ್ಟು ವಿಚಾರಗಳನ್ನು ಅದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೊಂದು ಈ ಚಿತ್ರ ನ್ಯಾಯಬೆಲೆ ಅಂಗಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ಸರ್ವರಿಗೂ ತಲುಪಬೇಕು ಮತ್ತು ಇದು ಒಳ್ಳೆಯ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕವಾಗಿ ಇರಬೇಕು ಅಂತಕ್ಕಂಥ ಮಾತಿನೊಂದಿಗೆ ನಮ್ಮದು ಅವಕಾಶ ಚಿತ್ರದಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮಸ್ಕಾರ. ಅನ್ನದಾತರು ಅಂದರೆ ನಿರ್ಮಾಪಕರು ವೇಮನಾರ್ಯ ಒಂದು ಒಳ್ಳೆ ಮಾತು ಹೇಳ್ತಾನೆ, ಅನ್ನಂ ಪೆಟ್ಟಿನ ವಾಡು ತಂಡ್ರಿ ಅವತಾಡು ಅಂದರೆ ಅನ್ನ ಹಾಕೋನು ತಂದೆ ಸಮಾನ. ಅವ್ರಿಗೆ ಕಲಾವಿದರಿಗೆ ಒಂದು ಬೆಸ್ಗೆ ಒಂದು ಕೊಂಡಿ ಅಂತ ಬೇಕು, ಗೊತ್ತಾಯ್ತಾ? ಇಂಜಿನ್ಗೆ ಬೋಗಿಗಳಿಗೆ ಎಳ್ಕೊಂಡು ಹೋಗೋಕ್ಕೆ. ಹಂಗೆ ಆ ಕೆಲಸ ಮಾಡಿರೋರು ಬಾಮ ಹರೀಶ್ ಸಹೋದರರು. ಅವರಿಗೆ ದೇವರು ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಇನ್ನೇನಾದರೂ ಪ್ರಶ್ನೆ ಕೇಳಿದ್ರೆ ಕೇಳ್ಕೋಬೋದು.